ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಸೆಮ್ಮಲ್ಲಿದ್ದೀರಾ ಅಂತಂದರೆ ಫಸ್ಟ್ ಸೆಮ್ಮಲ್ಲಿ ನಿಮಗೆ ಒಟ್ಟು 4 ಯೂನಿಟ್ ಬರುತ್ತೆ. ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ 4 ಯೂನಿಟ್ ಬರುತ್ತೆ. 4 ಯೂನಿಟು ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಏನಾಗುತ್ತೆ, ಯೂನಿಟ್ ವೈಸು ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಅದರಲ್ಲಿ ಥರ್ಡ್ ಯೂನಿಟಲ್ಲಿ ನಿಮಗೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್, ಆಲ್ಕೀನ್ಸು ಮತ್ತು ಆಲ್ಕೈನ್ಸು ಓದಬೇಕು. ಆಲ್ಕೀನ್ಸ್ ಅಂತಂದರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಆಲ್ಕೈನ್ಸ್ ಆರ್ ಆಲ್ಸೋ unsaturated hydrocarbon, one which contains a double bond, other one which going to contain a triple bond. ಸೊ ಅದರದ್ದು ಈಗ ರಿಯಾಕ್ಷನ್ಸ್ ಏನಿದೆಯಲ್ಲ ವಿತ್ ಆ ಟ್ರಿಪಲ್ ಬಾಂಡ್ ಏನಿದೆಯಲ್ಲ ಅದನ್ನು ನಾನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಯೂನಿಟ್ 1 ಎಲ್ಲ ಕಂಪ್ಲೀಟ್ ವಿಡಿಯೋಸ್ ಹೋಗಿದೆ. ಯೂನಿಟ್ 4 ಕಂಪ್ಲೀಟ್ ವಿಡಿಯೋ ಅಲಾಂಗ್ ವಿತ್ ಅ ಕ್ವಶನ್ ಪೇಪರ್ ಅಪ್ಲೋಡ್ ಆಗಿದೆ. ಯೂನಿಟ್ 2ನಲ್ಲಿ ನಿಮಗೆ 2 ಕಾನ್ಸೆಪ್ಟ್ ಬರುತ್ತೆ. ಒನ್ ಇಸ್ ಕಾಲ್ಡ್ ಆಸ್ ಕೆಮಿಕಲ್ ಎನರ್ಜೆಟಿಕ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ ಹೇಳ್ತೀವಿ. ಅಯಾನಿಕ್ ಈಕ್ವಿಲಿಬ್ರಿಯಾ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡ್ತೀನಿ. ಈ ಥರ್ಡ್ ಯೂನಿಟಲ್ಲಿ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇವತ್ತು 12ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಬೇಕಾಗತ್ತೆ. ಆರ್ ಸಿ ಯು BSc CP ಫಸ್ಟ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವಿಡಿಯೋಗಳು ಒಂದೇ ಕಡೆಗೆ ಬರ್ತಾ ಹೋಗುತ್ತೆ. ಸೊ ನಿಮಗೆ ಗೊತ್ತಿದೆ, ಆಲ್ಕೀನ್ಸ್ ಆಗಿರ್ಬೋದು, ಆಲ್ಕೈನ್ಸ್ ಆಗಿರ್ಬೋದು, ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಡಬಲ್ ಬಾಂಡ್ ಆರ್ ದ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಟ್ರಿಪಲ್ ಬಾಂಡ್. ಅವೆರಡೂ ಏನಾಗಿರ್ತವೆ, ದೇ ಆರ್ ಅನ್ಸ್ಯಾಚುರೇಟೆಡ್, ದೇ ಆರ್ ನಾಟ್ ಸ್ಯಾಚುರೇಟೆಡ್. ದರ್ ವೇಲೆನ್ಸಿ ವಾಸ್ ಸ್ಯಾಟಿಸ್ಫೈಡ್ ಬೈ ಐದರ್ ಬೈ ಎ ಡಬಲ್ ಬಾಂಡ್ ಆರ್ ಎ ಟ್ರಿಪಲ್ ಬಾಂಡ್. ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಆಲ್ಕೈನ್ಸ್ ಅಂತ ಹೇಳ್ತೀವಿ. ಆಲ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಜನರಲಿ ದೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಹಾಗಾಗಿ ಇವನು ಅಡಿಷನ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಅದರ ಒಂದು ಸ್ಪೆಷಲ್ ರಿಯಾಕ್ಷನ್ ಏನು ಅಂತಂದರೆ the hydrogen present in alkanes are highly acidic in nature and also acetylene flame ಆಗಿ ನಾವು ಯೂಸ್ ಮಾಡ್ತೀವಿ. ವೆಲ್ಡ್ ಮಾಡೋದಕ್ಕೆಲ್ಲ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ acidity of alkanes, acetylene metal ammonia reduction, oxidation and polymerization ಅದನ್ನು ನಾನು ಹೇಳಕ್ಕೆ ಹೋಗ್ತೀನಿ. ನಾನು ಮುಂಚೆನೇ ಹೇಳ್ದಂಗೆ ಇದು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಕಾರ್ಬನ್ ಟ್ರಿಪಲ್ ಬಾಂಡ್ ಇತ್ತು ಅಂತಂದರೆ ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಆಲ್ಕೈನ್ಸ್ ಅಂತ ಕರಿತೀವಿ. ಯಾವುದೇ ಜನರಲ್ ಫಾರ್ಮುಲಾ CnH2n+2 ಅಂತ ಹೇಳ್ತೀವಿ. ಫಸ್ಟ್ ಮೆಂಬರ್ ಇಸ್ ಅಸ್ಟಲೀನ್ ಅಂತ ನಾವು ಹೇಳ್ತೀವಿ. ರಿಯಾಕ್ಷನ್ಸ್ ನಾನು ಮುಂಚೆನೇ ಹೇಳ್ದಂಗೆ ಸಿನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಎ pi electron, since they going to have a double bond or a triple bond, all unsaturated carbon they generally undergo addition reaction. Triple bonds also they undergo addition reaction with halogen bond. ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಆಲ್ಕೀನ್ಸ್ ಬರುತ್ತೆ. ಅದಾದಮೇಲೆ ಇನ್ನೊಂದು ಮೋಲ್ ಆ್ಯಡ್ ಆದಾಗ ನಿಮ್ಗೆ ಏನಾಗುತ್ತೆ, ಆಲ್ಕೇನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ addition reaction is a characteristic reactions all unsaturated hydrocarbons. ಸೊ ಹಾಗಾಗಿ ಆಲ್ಕೈನ್ಸ್ ಆಲ್ಸೋ they generally undergo addition reaction. ಅದೇ ಥರ ನಿಮಗೆ ಇಲ್ಲಿ ಟರ್ಮಿನಲ್ ಹೈಡ್ರೋಜನ್ ಏನಿದೆ, ಇನ್ ಕೇಸ್ ಆಫ್ ಅಸ್ಟಲೀನ್ ಏನಿದೆಯಲ್ಲ, ಆಲ್ಕೀನ್ಸ್ ಏನಿದೆಯಲ್ಲ, ದರ್ ಹೈಲಿ ಅಸಿಡಿಕ್ ಇನ್ ನೇಚರ್. ಟರ್ಮಿನಲ್ಲಿ ಕಾರ್ಬನ್ ಆಟಮ್ ಇತ್ತು ಅಂತ ತಿಳ್ಕೊಳ್ಳೋಣ. ಆ ಕಾರ್ಬನ್ ಆಟಮ್ಗೆ ಏನೋ ಟ್ರಿಪಲ್ ಬಾಂಡ್ ಅಟ್ಯಾಕ್ ಆಗಿದ್ರೆ ಅಂಥ ಕಾರ್ಬನ್ಗೆ ನಾವೇನಂತ ಕರಿತೀವಿ, ಟರ್ಮಿನಲ್ ಹೈಡ್ರೋಜನ್ಸ್ ಅಥವಾ ಟರ್ಮಿನಲ್ ಕಾಂಪೌಂಡ್ಸ್ ಅಂತ, ಟರ್ಮಿನಲ್ ಆಲ್ಕೈನ್ಸ್ ಅಂತ ಹೇಳ್ತೀವಿ. ಅವು ಜನರಲಿ ದೇ ಆರ್ ಆಸಿಡಿಕ್ ಇನ್ ನೇಚರ್. ಯಾವುದನ್ನು ನಾವು ಆಸಿಡ್ ಅಂತ ಕರಿತೀವಿ ಅಂದರೆ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ಅವೇ, ಯಾವುದೋ ಒಂದು ಕಾಂಪೌಂಡ್ನ ಕೊಟ್ಟುಬಿಡುತ್ತೆ, ಪ್ರೋಟಾನ್ನ ಲಿಬ್ರೇಟ್ ಮಾಡುತ್ತೆ. ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಆಸಿಡ್ಸ್ ಅಂತ ಕರಿತೀವಿ. ಇಲ್ಲೂ ಏನಾಗುತ್ತೆ ಅಂತಂದರೆ H ಏನಿದೆಯಲ್ಲ, H ಕ್ಯಾನ್ ಬಿ ಈಸಿಲಿ ರಿಪ್ಲೇಸ್ಡ್ ಬೈ ಐದರ್ ಬೈ ಸೋಡಿಯಂ ಆರ್ ಎನಿ ಮೆಟಲ್. ಸೊ ಹಾಗಾಗಿ ಈಸಿಯಾಗಿ ಕೊಡುತ್ತೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಆಸಿಡಿಕ್ ಇನ್ ನೇಚರ್ ಅಂತ ಕರಿತೀವಿ. ಯಾವ ಸಬ್ಸ್ಟೆನ್ಸು H+ನ ಕೊಟ್ಟ ಮೇಲೆ ಅದು ನಿಮ್ಗೆ ಏನಾಗುತ್ತೆ, ಅನಯಾನ್ ಫಾರ್ಮೇಷನ್ ಆಗುತ್ತೆ. ದಟ್ ಅನಯಾನ್ ಕ್ಯಾನ್ ಬಿ ಸ್ಟೆಬಿಲೈಸ್. ನಾವು ಕೊಟ್ಟಿರುವಂಥ ಅನಯಾನ್ ಏನು ಫಾರ್ಮೇಷನ್ ಆಗ್ತಿದೆಯಲ್ಲ, ದಟ್ ಶುಡ್ ಬಿ ಸ್ಟೆಬಿಲೈಸ್ ಬೈ ದಿ ರೆಸೊನೆನ್ಸ್. ಆವಾಗ ಅದು ಸ್ಟೇಬಲ್ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ಹೈಡ್ರೋಜನ್ ಇನ್ ಅಮೋನಿಯಾ ತೊಗೊಳ್ತೀವಿ. ಆವಾಗ ಒಂದು ಸಲ ಒಂದು ರಿಮೂವ್ ಆಗುತ್ತೆ, ಇನ್ನೊಂದು ಸಲಕ್ಕೆ ಇನ್ನೊಂದು ರಿಮೂವ್ ಆಗುತ್ತೆ. ಟರ್ಮಿನಲ್ ಹೈಡ್ರೋಜನ್ ಆಟಮ್ಸ್ ಆಫ್ ಆಲ್ಕೀನ್ಸ್ ಆರ್ acidic in nature. They can be easily replaced by metal atoms to form metallic derivatives. The acidic nature of the terminal alkyne can be explained on the basis of MOT, molecular orbital theory ಅಂತ ಹೇಳ್ತೀವಿ. The formation of CH bond involves sp hybridized carbon atom ಅಂತ ಹೇಳ್ತಾರೆ. Due to the high S character of the CnH bond terminals,
the electrons constituting the bond are more strongly held towards the nucleus ಅಂತ ಹೇಳ್ತೀವಿ. ಎಸ್ ಪಿ ಇದೇನಾಗಿರುತ್ತೆ ಟ್ರಿಪಲ್ ಬಾಂಡ್ ಅಂತಂದರೆ ಎಸ್ ಪಿ ಹೈಬ್ರಿಡೈಸೇಷನ್ ಆಗಿರುತ್ತೆ. ಎಸ್ ಪಿ ಏನಿದೆ ಮೋರ್ ಎಲೆಕ್ಟ್ರಾನ್ ನೆಗೆಟಿವ್ ದ್ಯಾನ್ SP2 and SP3 hybridized carbon atom. Yes, hydrogen atoms on the carbon, such carbon can be easily removed by the proton. ಹಾಗಾಗಿ ಪ್ರೋಟಾನ್ ಟ್ರಿಪಲ್ ಬಾಂಡ್ ಇರೋದಕ್ಕೋಸ್ಕರ ಅನ್ಸ್ಯಾಚುರೇಷನ್ ಇರೋದಕ್ಕೋಸ್ಕರ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇರೋದಕ್ಕೋಸ್ಕರ ಈಸಿಯಾಗಿ ನಾನು ಏನು ಮಾಡ್ಬೋದು ಹೈಡ್ರೋಜನ್ನ ರಿಮೂವ್ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಅದೇ ಥರ ಈಗ ಹೈಡ್ರೋಜನ್ನ ನಾವೇನು ಮಾಡಿದ್ವಿ ರಿಮೂವ್ ಮಾಡಿದ್ವಿ, ಅದೇ ಥರ ನಾನೇನು ಮಾಡ್ಬೋದು ಮೆಟಲ್ನ ಯೂಸ್ ಮಾಡಿಕೊಂಡು ಆ ಹೈಡ್ರೋಜನ್ನ ರಿಮೂವ್ ಮಾಡ್ಬೋದು ಇನ್ ಆರ್ಡರ್ ಟು ಸೇ ದಟ್ ಇಟ್ ಈಸ್ ಹೈಲಿ ಅಸ್ಟಿಕ್ ಇನ್ ನೇಚರ್. ಅಕಸ್ಮಾತ್ ಹೈಡ್ರೋಜನ್ ಇಲ್ಲ ಅಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಯಾವಾಗಲೂ ಟ್ರಾನ್ಸ್ ಆಲ್ಕೀನ್ಸ್ ಬರ್ತಾ ಹೋಗುತ್ತೆ. ದಟ್ಸ್ ಅ ಸ್ಪೆಷಾಲಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಸೊ ಏನಾಗ್ತದೆ, ಐ ಆಮ್ ಗೋಯಿಂಗ್ ಟು ಟೇಕ್ ಎ ಬೇಕಾದ್ರೆ ಅಮೋನಿಯಾ, ಅದಕ್ಕೆ ಲಿಕ್ವಿಡ್ ಅಮೋನಿಯಾ ಹಾಕಿ 180 ಡಿಗ್ರಿಗೆ ಚೆನ್ನಾಗಿ ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸೋಡಿಯಂ ಆಕ್ಸಲೇಟ್ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಸಲ ಹಾಕ್ತೀನಿ, ಅವಾಗ ಇನ್ನೊಂದು ಬರುತ್ತೆ. ಸೊ ಮೆಟಲ್ ಅಮೋನಿಯಾ ರಿಡಕ್ಷನ್ ಅಂತ ಕರಿತೀವಿ. ರಿಮೂವಲ್ ಆಫ್ ಹೈಡ್ರೋಜನ್ ಆಗ್ತಾ ಇದೆ, ಹಂಗಾಗಿ ಇದನ್ನು ನಾವೇನಂತ ಕರಿತೀವಿ ಮೆಟಲ್ ಅಮೋನಿಯಾ. ಇದ್ರದ್ದು ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಅಂದರೆ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ದ ಟ್ರಾನ್ಸ್ ಐಸೋಮರ್. ಸೊ ನಿಮ್ಗೆ ಏನು ಕಾಂಪೌಂಡ್ ಬರುತ್ತಲ್ಲ ಆ ಕಾಂಪೌಂಡ್ ಏನಿರುತ್ತಲ್ಲ ಅದು ಏನಾಗಿರ್ತವೆ ಅಂತಂದರೆ ಟ್ರಾನ್ಸ್ಫಾರ್ಮೇಷನ್ಗೆ ಬರ್ತಾ ಹೋಗುತ್ತೆ. ಅದೇ ಥರ ನಾನು ಮುಂಚೆನೇ ಹೇಳ್ದಂಗೆ ಆಲ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ದೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಅಡಿಷನ್ ಆಫ್ ಹೈಡ್ರೋಜನ್ ಇದ್ದರೆ ಹೈಡ್ರೋಜನೇಷನ್ ಅಂತ ಕರಿತೀವಿ. ಅಡಿಷನ್ ಆಫ್ ವಾಟರ್ ಆದರೆ ಹೈಡ್ರೇಷನ್ ಅಂತೀವಿ. ಅದೇ ಥರ ಅಡಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತಂದರೆ ಕಾರ್ಬಾಕ್ಸಿಲೇಷನ್ ಅಂತೀವಿ. ಹೀಗೆ ಬೇರೆ ಬೇರೆ ನಾವೇನು ಮಾಡ್ತೀವಿ ಯೂಸ್ ಮಾಡ್ತಾ ಇರ್ತೀವಿ. ಇದು ಯಾವುದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ನಾವು ಹೈಡ್ರೋಜನ್ನ ಆ್ಯಡ್ ಮಾಡ್ಬೋದು. ಆವಾಗ ಅದಕ್ಕೆ ಐದರ್ ಯೂಸಿಂಗ್ ಎ ನಿಕ್ಕಲ್, ಪೆಲ್ಡಿಯಮ್ ಆರ್ ಪ್ಲಾಟಿನಮ್ ಈಟಿಂಗ್ ಅರೌಂಡ್ 200 ಡಿಗ್ರಿ ಸೆಂಟಿಗ್ರೇಡ್ ಈ ಕೆಟ್ಲಿಸ್ಟ್ನ ಯೂಸ್ ಮಾಡಿಕೊಂಡು ಪ್ರೋಪೈನ್ ಮಾಡ್ತೀನಿ. ಆವಾಗ ಅದು 1 ಮೋಲ್ ಕನ್ವರ್ಟ್ ಆಗಿ ಪ್ರೋಪೀನ್ ಆಗುತ್ತೆ, ಮತ್ತು ಇನ್ನೊಂದು ಮೋಲ್ ಹಾಕಿದಾಗ ಪ್ರೋಪೇನ್ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಅಂದರೆ ಡಬಲ್ ಬಾಂಡ್ ಇದ್ದು ಟ್ರಿಪಲ್ ಬಾಂಡ್ ಇದ್ದು ಡಬಲ್ ಬಾಂಡ್ ಇದ್ದು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಅದೇ ಥರ these alkenes they also undergo oxidation reaction with K-menfo like alkynes. ಆ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ಸೂ ನಮಗೆ ಹೈಬ್ರಿಡೈಸೇಷನ್ ಆಯಿತು. ಟ್ರಿಪಲ್ ಬಾಂಡೆಡ್ ಮಾಲಿಕ್ಯೂಲ್ ನಿಮ್ಗೆ ಏನಾಗುತ್ತೆ ಆಕ್ಸಿಡೇಷನ್ ಆಗುತ್ತೆ. 3 moles ಆಫ್ ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ, ಆವಾಗ ನಿಮಗೆ ಆಕ್ಸಾಲಿಕ್ ಆ್ಯಸಿಡ್ ಬರ್ತಾ ಇದೆ. ಅದೇ ಥರ ಪಾಲಿಮರೈಸೇಷನ್ ಆಫ್ ದಿ ಆಲ್ಕೇನ್. ದೀಸ್ ಆಲ್ಕೇನ್ಸ್ ಇಸ್ ಜಸ್ಟ್ ಎ ಪ್ರೋಸೆಸ್ ದಟ್ ಜಾಯಿನ್ಸ್ ಮೆನಿ ಆಲ್ಕೈನ್ ಮಾಲಿಕ್ಯೂಲ್ಸ್ ಟು ಫಾರ್ಮ್ ದಿ ಲಾರ್ಜ್ ಪಾಲಿಮರೈಸೇಷನ್ ಅಂತಂದ್ರೆ ಚಿಕ್ಕ ಚಿಕ್ಕ ಮಾನೋಮರ್ ಯೂನಿಟ್ ಅಂತ ಹೇಳ್ತೀವಿ, ರಿಪೀಟಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಆ ರಿಪೀಟಿಂಗ್ ಯೂನಿಟ್ಸ್ ಏನಾಗ್ತವೆ ಜಾಯಿನ್ ಆಗ್ತಾ ಹೋಗ್ತವೆ ಟು ಫಾರ್ಮ್ ಎ ಲೆಂತಿ ಮಾಲಿಕ್ಯೂಲ್. ಅಂಥದಕ್ಕೆ ಏನಂತ ಕರಿತೀವಿ ಪಾಲಿಮರೈಸೇಷನ್ ಅಂತ ಕರಿತೀವಿ. ಸೈಕ್ಲಿಕ್ ಪಾಲಿಮರೈಸೇಷನು ಆಗ್ಬೋದು. ಫಾರ್ ಎಕ್ಸಾಂಪಲ್ ಪಾಲಿಮರೈಸೇಷನ್ ತೊಗೊಂಡ್ರೆ ಅಸ್ಟಿಲಿನ್ಗೆ ಹೀಟ್ ಮಾಡಿದಾಗ ರೆಡಾಕ್ಟಿವ್ ಅರೌಂಡ್ 500 ಡಿಗ್ರಿಗೆ ಹೀಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಕರಸ್ಪಾಂಡಿಂಗ್ ಬೆನ್ಸಿನ್ ಬರುತ್ತೆ. ಸೊ ಇದಕ್ಕೆ ನಾವು ಸೈಕ್ಲಿಕ್ ಪಾಲಿಮರೈಸೇಷನ್ ಅಂತ ಕರಿತೀವಿ. ಅದೇ ಥರ ಲೀನಿಯರ್ ಪಾಲಿಮರೈಸೇಷನು ಆಗ್ಬೋದು. ಅದೇ ಲೀನಿಯರ್ ಪಾಲಿಮರೈಸೇಷನ್ ಆದರೆ ನಿಮ್ಗೆ ಯಾವಾಗೂ ಟ್ರಾನ್ಸ್ ಆಲ್ಕೀನ್ ಬರುತ್ತೆ ಇನ್ ಪ್ರೆಸೆನ್ಸ್ ಆಫ್ ಅಮೋನಿಯಾ ಆ್ಯಂಡ್ ಲಿಕ್ವಿಡ್ ಸೋಡಿಯಂ ಆ್ಯಂಡ್ ಅಮೋನಿಯಾ, ಅದನ್ನು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಆಲ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಪರ್ಟಿಕ್ಯುಲರ್ಲಿ ಆಲ್ಕೈನ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಇನ್ ಡಬಲ್ ಬಾಂಡ್ ದೇ ಅಂಡರ್ಗೋ ಓಪನ್ ಚೈನ್ ರಿಯಾಕ್ಷನ್ಸ್ ಆಗುತ್ತೆ. ಓಪನ್ ಚೈನ್ ಕಾಂಪೌಂಡ್ಸ್ ಅಂತ ಏನು ಕರಿತೀವಿ ಅಂಥ ಎಲ್ಲ ಕಾಂಪೌಂಡ್ಸ್ ಏನಾಗ್ತವೆ ನಿಮಗೆ ಹೊರಗಡೆ ಬರುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.